ಡೆಲ್ಲಿ ಬ್ಲಾಸ್ಟ್ ಹಿಂದೆ ಟೆರರ್ ಡಾಕ್ಟರ್ನ ಗ್ರೂಪ್ ಕೈವಾಡ ಇರೋದು ಗೊತ್ತಾಗಿದೆ. ಮದುವೆ ಮನೆಯೇ ಇವರ ಮೀಟಿಂಗ್ ಸ್ಪಾಟ್ ಆಗಿತ್ತು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಹೊರಬರ್ತಾ ಇದೆ. ದೆಹಲಿ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿ ಪ್ರಕರಣ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ರಿವೀಲ್ ಆಗ್ತಾ ಇದೆ. ಉಗ್ರ ಆದಿಲ್ ಮದುವೆಯ ವೇಳೆ ಈ ಟೆರರ್ ಡಾಕ್ಟರ್ನ ಗ್ರೂಪು ಒಂದು ಕಡೆ ಸೇರಿತ್ತಂತೆ. ಮದುವೆಯ ಮರುದಿನದಿಂದ ಟೆರರ್ ಗ್ರೂಪ್ ಸಕ್ರಿಯವಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆದಿಲ್ ಮದುವೆಯಾದ ಬರೀ 37 ದಿನದಲ್ಲಿಯೇ ದೆಹಲಿಯಲ್ಲಿ ಕಾರು ಸ್ಫೋಟಗೊಂಡಿದೆ. ಪ್ಲಾನ್ ಪೂರ್ಣಗೊಳ್ಳುವ ಮೊದಲೇನೆ ಅಚಾನಕ್ಕಾಗಿ ಕಾರು ಸ್ಫೋಟಗೊಂಡಿರೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಈ ಗುಂಪಿನ ಟಾರ್ಗೆಟ್ ದೊಡ್ಡದಿತ್ತು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಈ ಟೆರರ್ ಡಾಕ್ಟರ್ ಗ್ರೂಪ್ 4 ನಗರಗಳಲ್ಲಿ 40ಕ್ಕೂ ಹೆಚ್ಚು ಕಡೆಗಳಲ್ಲಿ ಅತಿ ದೊಡ್ಡ ಬ್ಲಾಸ್ಟ್ ಅನ್ನು ಮಾಡುವ ಮೂಲಕ ವಿಧ್ವಂಸಕತೆಯನ್ನು ಸೃಷ್ಟಿ ಮಾಡುವುದಕ್ಕೆ, ರಕ್ತದೋಕುಳಿಯನ್ನು ಹರಿಸೋದಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಯಾವಾಗ ಫರೀದಾಬಾದ್ನಲ್ಲಿ ದೊಡ್ಡ ಬೇಟೆ ಆಯಿತು, 2,900 kg ಸ್ಫೋಟಕ ಸಿಕ್ತೋ, ಅಲ್ಲಿಂದಲೇ ಇವರ ಪ್ಲಾನ್ ಎಲ್ಲವೂ ಕೂಡ ಬುಡಮೇಲಾಗ್ತಾ ಹೋಯಿತು. ತತ್ಕ್ಷಣಕ್ಕೆ ಸ್ಫೋಟಕವನ್ನು ತುಂಬಿಸಿಕೊಂಡು ಉಗ್ರ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಅಚಾನಕ್ಕಾಗಿಯೇ ಕಾರ್ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲದಿದ್ದರೆ ಅತಿ ದೊಡ್ಡ ವಿಧ್ವಂಸಕತೆಗೆ ಈ ಟೀಮ್ ಪ್ಲಾನ್ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ಟೋಬರ್ 4ನೇ ತಾರೀಕು ಉಗ್ರ ಆದಿಲ್ ಮದುವೆ ಆಗಿರುತ್ತೆ. ಸಹರಾನ್ಪುರದಲ್ಲಿ ಡಾಕ್ಟರ್ ರುಖಿಯಾ ಜೊತೆಗೆ ಆದಿಲ್ ವಿವಾಹವಾಗಿರ್ತಾನೆ. ಮದುವೆಯ ಮರುದಿನ ಶುರುವಾಗಿರುತ್ತೆ ಟೆರರ್ ಮಾಡ್ಯೂಲ್ನ ಕೆಲಸ. ಸದ್ಯ ನವೆಂಬರ್ 7ನೇ ತಾರೀಕು ಬಂಧನ ಆಗಿರುವ ಉಗ್ರ ಆದಿಲ್ ಜೈಷ್ ಬೆಂಬಲಿತ ಪೋಸ್ಟರ್ ಅನ್ನು ಹಂಚಿ ಆದಿಲನ್ನ ವಿಚಾರಣೆಗೊಳಪಡಿಸಲಾಗುತ್ತೆ. ಮದುವೆಗೆ ಬಂದ ವೈದ್ಯರ ಮೇಲೆ ಈಗ ತನಿಖಾ ತಂಡಗಳು ನಿಗಾವನ್ನು ವಹಿಸಿವೆ. ಈಗಾಗಲೇ 10ಕ್ಕೂ ಹೆಚ್ಚು ವೈದ್ಯರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇವರೆಲ್ಲರೂ ಕೂಡ ವೈದ್ಯರ ಸೋಗಿನಲ್ಲಿದ್ದಂತಹ ವೈಟ್ ಕಾಲರ್ ಟೆರರಿಸ್ಟ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಗುಂಪಿನ ವ್ಯಾಪ್ತಿ ಮತ್ತಷ್ಟು ದೊಡ್ಡದಿರುವಂತಹ ಸಾಧ್ಯತೆ ಇದೆ. ದೇಶದ ಹಲವು ಕಡೆಗಳಲ್ಲೂ ಕೂಡ ಇವರು ಕಾಂಟ್ಯಾಕ್ಟ್ ಅನ್ನು ಇಟ್ಕೊಂಡಿರುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗ್ತಾ ಇರುವಂತಹ ಒಂದೊಂದು ವಿಚಾರವೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಈಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ನೋಡ್ತಾ ಇದ್ರೆ ಇವರ ಕಾಂಟ್ಯಾಕ್ಟ್ ಕೇವಲ ಜಮ್ಮು ಕಾಶ್ಮೀರ, ಡೆಲ್ಲಿ, ಹರಿಯಾಣಕ್ಕೆ ಮಾತ್ರ ಸೀಮಿತವಿಲ್ಲ, ಅದರಿಂದ ಆಚೆಗೂ ಕೂಡ ವ್ಯಾಪಿಸಿಕೊಂಡಿರುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳಿ? ಖಂಡಿತವಾಗ್ಲೂ ಪ್ರೇಮ್, ನೋಡಿ, ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದ ವಿಧ್ವಂಸಕ ಕೃತ್ಯಗಳನ್ನ ಮಾಡಲಿಕ್ಕೆ ಈ ವೈಟ್ ಕಾಲರ್ ಡಾಕ್ಟರ್ಸ್ ತಯಾರಿಯನ್ನ ಮಾಡ್ಕೊಂಡಿದ್ರು. ಅದಕ್ಕಾಗಿ ಅಲ್ಫಲಾಹ ಕಾಲೇಜನ್ನ ಅಡ್ಡವಾಗಿ ಮಾಡ್ಕೊಂಡಿದ್ರು. ಒಂದು ರೀತಿ ಬೇಸ್ ಕ್ಯಾಂಪ್ ಆಗಿ ಮಾಡಿಕೊಂಡು ಅಲ್ಲಿಂದ ಇಡೀ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಇವರು ತಯಾರಿಯನ್ನ ಮಾಡ್ಕೊಂಡಿದ್ರು, ಆದ್ರೆ ಇವರಿಗೆ ಗೈಡ್ಲೈನ್ ಮಾಡ್ತಾ ಇದ್ದಂಥದ್ದು ಯಾರು, ನಿರ್ದೇಶನವನ್ನ ಕೊಡ್ತಾ ಇದ್ದಂತ ಯಾರು, ಇದಕ್ಕೆ ಹಣಕಾಸಿನ ನೆರವು ಕೊಡ್ತಾ ಇದ್ದಂಥದ್ದು ಯಾರು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತವೆ. ಸೊ ಆ ಪ್ರಶ್ನೆಗಳಿಗೆ ಕೂಡ ಈಗ ಉತ್ತರವನ್ನ ಕಂಡುಕೊಳ್ಳುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇದರ ವ್ಯಾಪ್ತಿ ಎಷ್ಟು, ಇದರ ಆಳ ಎಷ್ಟು ಅನ್ನುವಂಥದ್ರ ಬಗ್ಗೆ ಕೂಡ ಈಗ ತನಿಖೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಈಗಾಗಲೇ ಟರ್ಕಿ ಮೂಲ ಇದಕ್ಕೆ ಪತ್ತೆ ಆಗಿರುವಂಥದ್ದು, ಟರ್ಕಿಗೆ ಆಗಾಗ್ಗೆ ಈ ಡಾಕ್ಟರ್ಗಳು ಭೇಟಿ ಕೊಟ್ಟಿರುವಂಥದ್ದು, ಮತ್ತೆ ಅಲ್ಲಿ ಕೆಲವರನ್ನ ಭೇಟಿಯಾಗಿ ಸಭೆಗಳನ್ನು ನಡೆಸಿರುವಂಥದ್ದು, ಈ ಎಲ್ಲವನ್ನು ನೋಡಿದ್ರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಭಾರತದಲ್ಲಿ ಬಹಳ ದೊಡ್ಡ ಒಂದು ಭಯೋತ್ಪಾದಕ ದಾಳಿಯನ್ನ ಮಾಡುವಂತಹ ತಯಾರಿಯನ್ನ ಅವರು ಮಾಡಿಕೊಂಡಿದ್ರು. ಆ ಸಂಚು ಈಗ ವಿಫಲ ಆಗಿರುವಂಥದ್ದು. ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದ್ರು ಕೂಡ ಆದಾಗ್ಯೂ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಳಿ ದೇಶದ ಬೇರೆ ಬೇರೆ ಮಹಾನಗರಗಳಲ್ಲಿ ಏನಾಗಬೇಕಾಗಿತ್ತು ಅದನ್ನು ತಡೆಯುವಲ್ಲಿ ಭದ್ರತಾ ಪಡೆಗಳು ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇದರ ಮೇಲ್ನೋಟಕ್ಕೆ ಇದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ಜೈಷೆ ಮೊಹಮ್ಮದ್ ಸಂಘಟನೆಯ ಜೊತೆಗೆ ಗುರುತಿಸಿಕೊಂಡಿದ್ರು, ಟರ್ಕಿಗೆ ಭೇಟಿಯನ್ನ ಕೊಡ್ತಾ ಇದ್ರು. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ರೆ ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಇರುವಂತದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಪ್ರೇಮ್. ಓಕೆ.